ಇನ್ನು ವಶಕ್ಕೆ ಪಡೆಯುವ ವೇಳೆ ಕೆಳಗೆ ಬಿದ್ದಿದ್ದಂತಹ ಕುರುಬೂರು ಪತ್ನಿ ಪದ್ಮಾ ಶಾಂತಕುಮಾರ್ ತಲೆಗೆ ಗಾಯ ಆಗಿದೆ, ಗಂಭೀರವಾದಂತಹ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಭೋಪಾಲ್ನಲ್ಲಿ ಅವರನ್ನ ವಶಕ್ಕೆ ಪಡೆದಿದ್ದಂತಹ ಮಧ್ಯಪ್ರದೇಶದ ಪೊಲೀಸರು ಸದ್ಯಕ್ಕೆ ಅವ್ರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗ್ತಾ ಇತ್ತು. ಆದರೆ ಈ ಸಂದರ್ಭದಲ್ಲಿ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಅವರು ಕೆಳಗೆ ಬಿದ್ದು ಗಂಭೀರವಾದಂತಹ ಗಾಯಗಳಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಸ್ವತಃ ಕುರುಬೂರು ಶಾಂತಕುಮಾರ್ ಅವರೇ ರೈತ ನಾಯಕರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಕುಮಾರ್ ಅವರೇ, ಆಗ್ಲೇ ನೀವು TV9 ಜೊತೆ ನಮ್ಮ ಜೊತೆ ಮಾತನಾಡಿದ್ರೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ರಿ. ಆದ್ರೆ ಈಗ ನಿಮ್ಮ ಪತ್ನಿಗೆ ಅಲ್ಲಿ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಕರೆದೊಯ್ಬೇಕಾದ್ರೆ ಗಾಯ ಆಗಿದೆ ಅಂತ ಗೊತ್ತಾಗಿದೆ. ಹೇಗಿದ್ದಾರೆ ಈಗ, ಏನಾಯ್ತು ಅಲ್ಲಿ ಅಂತ? ಈಗ ನನ್ನ ಪತ್ನಿಗೆ ಗಾಯ ಆಗಿತ್ತು, ನಿನ್ನೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಿಸಿದ್ದಾರೆ. ಗಾಯ ಸ್ವಲ್ಪ ನಿಧಾನ ಆಗ್ತದೆ ಮಾಗಲಿಕ್ಕೆ, ಆದರೂ ಕೂಡ ಆರೋಗ್ಯವಾಗಿದ್ದಾರೆ. ಆದರೆ ಮೊನ್ನೆ ನಮ್ಮ ರೈತ ಮಹಿಳೆಯರೆಲ್ಲ ಕರ್ನಾಟಕದಿಂದ ದೆಹಲಿ ಹತ್ತ ಹೋಗುವಾಗ ಮಧ್ಯರಾತ್ರಿ ಟೈಮ್ನಲ್ಲಿ ಪೊಲೀಸ್ನವರು ಏಕಾಏಕಿ ರೈಲಿಗೆ ನುಗ್ಗಿ ಎಲ್ಲರನ್ನ ಹೊರಗೆ ಎಳೆದೊಯ್ಯುವಂಥ ಕೆಲಸ ಮಾಡಿದ್ದಾರೆ. ಇದು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸರಿಯಾದ ಕ್ರಮ ಅಲ್ಲ. ಬಂಧನ ಮಾಡಬೇಕಾದ್ರೆ ಎಲ್ಲರಿಗೂ ಹೇಳಿ ಬಂಧನ ಮಾಡ್ಬೋದು, ತಪ್ಪಿಲ್ಲ. ಆದರೆ ಇವರು ಏಕಾಏಕಿ ರೈಲಲ್ಲಿ ಇದ್ದವ್ರನ್ನ ಒಬ್ಬೊಬ್ಬರಾಗಿ ಎಳೆದು ಹೊರಗಡೆ ಹಾಕುವಂಥ ಸನ್ನಿವೇಶ ಇರಲಿಲ್ಲ. ಪೊಲೀಸ್ ದಬ್ಬಾಳಿಕೆ ಮಾಡಿದ್ದಾರೆ. ಇದು ಪೊಲೀಸ್ ರಾಜ್ಯ ಅಲ್ಲ, ಇದು ಪ್ರಜಾಪ್ರಭುತ್ವ ರಾಜ್ಯ. ಇದು ನಾಚಿಕೆ ತರಿಸುವಂಥ ವಿಚಾರ. ಕೇಂದ್ರ ಸರ್ಕಾರಕ್ಕೆ ನಾವು 3 ತಿಂಗಳು ಮೊದಲೇ ಚಳವಳಿ ಮಾಡ್ತೀವಿ, 13ನೇ ತಾರೀಕು. ನೀವು 1 ವರ್ಷ ಆಯಿತು ನಮ್ಮ ಸಮಸ್ಯೆಗೆ ಬಗೆಹರಿಸಿಲ್ಲ ಅಂತೇಳಿ ನಾವು ಮುನ್ಸೂಚನೆ ಕೊಟ್ಟಿದ್ದೀವಿ. ಮತ್ತು ಇಡೀ ದೇಶಾದ್ಯಂತ 23 ರಾಜ್ಯಗಳಲ್ಲಿ ಒಂದು ಕಿಸಾನ್ ಮಹಾಪಂಚಾಯತ್ ಸಮಾವೇಶಗಳನ್ನು ಮಾಡಿದ್ದೀವಿ. ಎಲ್ಲವನ್ನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗಿದ್ರೂ ಕೂಡ ಅದು ಲಘುವಾಗಿ ಕಾಣ್ತು. ಮತ್ತು 1 ವರ್ಷದ ಹಿಂದೆ ಪ್ರಧಾನಿಗಳು ಕೂಡ ಒಪ್ಕೊಂಡಿದ್ರು, ಏನು ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಗ್ಯಾರಂಟಿಯನ್ನು ಮಾಡ್ತೀವಿ, ಕಾನೂನನ್ನು ಜಾರಿಗೆ ತರ್ತೀವಿ, ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರ್ತೀವಿ ಅಂತೇಳಿ. ಆದರೂ ಕೂಡ ಅವರು ಮಾಡಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಚಳವಳಿಯನ್ನು ನಾವು ಗಂಭೀರವಾಗಿ ತಗೊಂಡು ಹೋರಾಟಕ್ಕೆ ಇಡಬೇಕು ಅಂತ ಚಿಂತನೆ ಮಾಡಿ ಕರ್ನಾಟಕದಿಂದಲೂ ಕೂಡ 100 ಜನ ಬರಲಿಕ್ಕೆ ಹೊರಟಾಗ ದಾರಿ ಮಧ್ಯದಲ್ಲಿ ಈ ರೀತಿಯ ಒಂದು ಮಧ್ಯರಾತ್ರಿ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಘಟನೆ ಸರಿಯಾದಂಥ ಕ್ರಮ ಅಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಬಗ್ಗೆ ನಿನ್ನೆ ಚಂಡೀಗಢದಲ್ಲಿ ಕೇಂದ್ರ ಸರ್ಕಾರದ 2 ಸಚಿವರ ಜೊತೆಯಲ್ಲಿ ನಿನ್ನೆ 6 ಗಂಟೆಯಿಂದ ಸುಮಾರು 11 ಗಂಟೆ ತನಕ ಸಭೆ ಮಾಡಿದ್ದಾರೆ ನಮ್ಮ ಎಲ್ಲ ರೈತ ಮುಖಂಡರ ಜೊತೆ. ಆ ಸಭೆಯಲ್ಲೂ ಕೂಡ ಸುಮಾರು 1 ಗಂಟೆಗಳ ಕಾಲ ಸುದೀರ್ಘವಾಗಿ ಬಂಧನದ ವಿಚಾರವೇ ಚರ್ಚೆ ಆಯಿತು. ಹಾಗೆ ಕೊನೆಗೆ ಮಂತ್ರಿಗಳು ವಿಷಾದವನ್ನು ವ್ಯಕ್ತಪಡಿಸಿದ್ರು. ಮಧ್ಯರಾತ್ರಿ ಟೈಮ್ನಲ್ಲಿ ಬಂಧನ ಮಾಡುವಂಥ ಅಚಾತುರ್ಯ ಏನಿತ್ತು, ನಾವೇನು ರೌಡಿಗಳ ದೇಶದ ದ್ರೋಹಿಗಳು, ನಾವು ರೈತರನ್ನ ಈ ರೀತಿಯಾಗಿ ನಡೆಸ್ಕೊಳ್ಳೋದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ನಮ್ಮ ಎಲ್ಲ ಮುಖಂಡರು ಒಕ್ಕೂರಲಿಂದ ಖಂಡನೆಯನ್ನು ಮಾಡಿದ್ರು. ಆಗ ಸಚಿವರು ಕೂಡ ಇದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಕೂಡ ಒಂದು ಒಳ್ಳೆ ವಿಶೇಷವಾದಂಥ ವಿಚಾರ. ಯಾಕೆಂದರೆ ಸರ್ಕಾರದ ಗಮನವನ್ನು ರೈತರ ಬಂಧನದ ಮೂಲಕ ಸೆಳೆದಿದ್ದೀವಿ ಅಂತಕ್ಕಂಥದ್ದು ಗೊತ್ತಾಗ್ತಕ್ಕಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ನಿನ್ನೆ ಚರ್ಚೆಯಲ್ಲಿ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಕ್ಕಲಿಲ್ಲ. ಕೇಂದ್ರ ಸರ್ಕಾರ ಏನು ಕಳೆದ ವರ್ಷ 750ಕ್ಕೂ ಹೆಚ್ಚು ಜನ ರೈತರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು, ಅವರಿಗೆ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಅದನ್ನು ಕೊಟ್ಟಿದ್ದೀವಿ, ಇನ್ನೂ ಕೆಲವರಿಗೆ ಕೊಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ನಿನ್ನೆ ಸಭೆಯಲ್ಲಿ ಹೇಳಿದ್ದಾರೆ. ಎರಡನೇದಾಗಿ ಮತ್ತು ಏನು 3365 ಕೇಸ್ಗಳನ್ನು ವಾಪಸ್ ತಗೊಂಡಿದ್ದೀವಿ, ಇನ್ನೂ ಎಲ್ಲಾದರೂ ಉಳಿದಿದ್ರೆ ವಾಪಸ್ ತಗೋತೀವಿ ಅನ್ನುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಾದ ನಂತರ ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಗ್ಯಾರಂಟಿ ಕಾನೂನನ್ನು ಮಾಡಬೇಕು ಅಂತ ಕೇಳಿದ್ದೀವಿ. ಅದರ ಬಗ್ಗೆ ಯಾವುದೇ ಸ್ಪಷ್ಟವಾದ ತೀರ್ಮಾನ ಹೇಳಲಿಲ್ಲ. ಅದು ಸುಮಾರು ಹೊತ್ತು ಚರ್ಚೆ ನಡೆಯಿತು. ರೈತರ ಸಾಲವನ್ನು ಋಣಮುಕ್ತರಾಗಿ ಮಾಡಬೇಕು ಅಂತ ಕೇಳಿದ್ವಿ, ಅದಕ್ಕೆ ಯಾವುದೇ ಸ್ಪಷ್ಟತೆ ಸರ್ಕಾರದಿಂದ ಬರಲಿಲ್ಲ. ಇವರು ಸರ್ಕಾರ ಸಮಿತಿ ಮಾಡ್ತೀವಿ, ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಸಮಸ್ಯೆ ಬಗ್ಗೆ ಯಾವುದೇ ಕಠಿಣವಾದ ನಿರ್ಧಾರ ತಗೋತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಚಳವಳಿಯಿಂದ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಬೇಕಿದ್ರೆ ನಮ್ಮ ರೈತರನ್ನ ಸರ್ಕಾರ ಏನು ಬೇಕಾದರೂ ಮಾಡಿ ನಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ, ನಾವು ದೆಹಲಿ ಕಡೆ ಟ್ರ್ಯಾಕ್ಟರ್ ಚಲೋ ರ್ಯಾಲಿ ಮಾಡ್ತೀವಿ ಅಂತೇಳಿ ಸಿದ್ಧ ಮಾಡಿಕೊಂಡು ದೇಶದ ಎಲ್ಲ ಕಡೆಯಿಂದ ರಾಜಸ್ಥಾನ, ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ, ಒಡಿಶಾ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ರೈತರು ದೆಹಲಿ ಕಡೆ ಬರ್ತಾ ಇದ್ದಾರೆ. ಇವತ್ತು 10 ಗಂಟೆಗೆ ಎಲ್ಲ ಕಡೆ ಶುರುವಾಗಿದೆ. ನಾನು ಕೂಡ ದೆಹಲಿಗೆ ಬಂದಿದ್ದೀನಿ. ದೆಹಲಿನಲ್ಲಿ ತುಂಬ ಪ್ರಕ್ಷುಬ್ಧವಾದಂಥ ಪರಿಸ್ಥಿತಿ ಇದೆ. ಮೆಟ್ರೋನಲ್ಲಿ ಕೂಡ ಜನ ಓಡಾಡಲಿಕ್ಕೆ ಆಗ್ತಾಯಿಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಹೊರಗಡೆ ಬರಬೇಕಾದ್ರೆ ಕ್ಯೂನಲ್ಲಿ ನಿಂತಿದ್ದಾರೆ ಅನ್ನುವಂಥ ವಿಚಾರವನ್ನು ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದು ರೈತರು ಏನು ನಾವು ಸರ್ಕಾರದ ಭಿಕ್ಷೆ ಕೇಳ್ತಾ ಇಲ್ಲ, ಸರ್ಕಾರದಲ್ಲಿ ನಾವು ಏನು ಕೇಳ್ತಾ ಇಲ್ಲ. ನಮ್ಮ ಉತ್ಪನ್ನಗಳಿಗೆ ನ್ಯಾಯಯುತವಾದ ಬೆಲೆ ಕೊಡಿ,
ನೀವೇ ನಿಗದಿ ಮಾಡ್ತೀರಿ MSP ಅಂತೇಳಿ. ಅದಕ್ಕೆ ಕಾನೂನಿನ ಒಂದು ತಳದಿ ಇದೆಯಾ? ಅದು ಕಡಿಮೆ ಆದಾಗೆ ಸರ್ಕಾರದ ಮಧ್ಯಪ್ರವೇಶ ಹೇಗೆ ಮಾಡ್ತೀರಾ? ನೀವೇ ಮಾಡಿದಂಥ ಬೆಲೆಗೆ ಮಾನ್ಯತೆ ಇಲ್ಲದ ಮೇಲೆ ನೀವು ಯಾಕೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ಇಟ್ಟರೆ ಅದಕ್ಕೆ ಸರಿಯಾದಂಥ ಉತ್ತರ ಸಚಿವರಿಂದ ಬರಲಿಲ್ಲ. ಪಿಯೂಷ್ ಗೋಯಲ್ ಅವರು, ಅರ್ಜುನ್ ಮುಂಡಾ ಅವರು ಕೃಷಿ ಸಚಿವರು ಸಭೆಯಲ್ಲಿದ್ದರು. ನಮ್ಮ ಪ್ರಶ್ನೆಗಳಿಗೆ ಸಕಾರಾತ್ಮಕವಾದ ಉತ್ತರ ಕೊಡಲಿಲ್ಲ. ಮತ್ತು ಎರಡನೇದಾಗಿ ಏನು ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅಂದಾಗ ಅವರು ಹಣಕಾಸು ಸಚಿವರ ಜೊತೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು ಅಂದರು. ಆಗ ನಾವು ಒಂದು ಪ್ರಸ್ತಾಪ ಇಟ್ವಿ, ನೀವು 14 ಲಕ್ಷ ಕೋಟಿ ರೂಪಾಯಿ ಉದ್ಯಮಿಗಳ ಸಾಲವನ್ನು ಮನ್ನಾ ಮಾಡಿದ್ರಿ. ಆಗ ಯಾವುದೂ ಚರ್ಚೆ ಮಾಡಲಿಲ್ಲ. ನೀವು ರೈತ ಸಾಲ ಮನ್ನಾ ಮಾಡಿ ಅಂದರೆ ಈ ರೀತಿ ಹೇಳ್ತಾ ಇದ್ರಲ್ಲ, ನೀವು ಇದು ಸರ್ಕಾರ ಅಂತ ಹೇಳ್ಬೇಕಾ? ನೀವೆಲ್ಲ ಜನಪ್ರತಿನಿಧಿಗಳು ಅಂತ ಹೇಳ್ಬೇಕಾ? ನೀವೆಲ್ಲ ನಮ್ಮ ಸೇವಕರು ಅಂತ ಹೇಳ್ಬೇಕಾ? ಇದು ಏನು ಅರ್ಥ ಇದು ಅಂತ ನಾವು ಕೇಳಿದ್ರೆ ಸರಿಯಾದಂಥ ಉತ್ತರ ಬಂದಿಲ್ಲ. ಇವೆಲ್ಲ ಹಿನ್ನೆಲೆಯಲ್ಲಿ ಸುದೀರ್ಘವಾದಂಥ 5 ಗಂಟೆಗಳ ಚರ್ಚೆ ನಡೆದು ಸಭೆಯಲ್ಲಿ ಸಂಧಾನ ವಿಫಲ ಇದೆ. ಆನಂತರ ರಾತ್ರಿ ನಾವು ಘೋಷಣೆ ಮಾಡಿದ್ದೀವಿ, ಚಳುವಳಿ ಮುಂದುವರಿಯುತ್ತದೆ, ಚಳುವಳಿ ಹಿಂದೆ ಪ್ರಶ್ನೆನೇ ಇಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಶಾಂತಕುಮಾರ್ ಅವರೇ, ಈಗ ಕಳೆದ 2021-22 ಆದಂಥ ಪ್ರತಿಭಟನೆ, ಅಂದರೆ ಹಿಂದೆ ಒಂದೂವರೆ ವರ್ಷ ಹಿಂದೆ ಆದಂಥ ಪ್ರತಿಭಟನೆ ಯಾವ ರೀತಿಯಾಗಿ ಒಂದು ಪ್ರತಿಭಟನೆ ಆಗಬೇಕಾಗಿತ್ತು, ಆ ರೀತಿ ನಡೆದಿದೆ ಅಂತ ನಿಮ್ಗೆ ಅನ್ಸುತ್ತಾ? ನಾನು ಈ ಕಡೆ ದಕ್ಷಿಣ ಭಾರತದ ರೈತರ ಬಗ್ಗೆ ಹೇಳ್ತಾ ಇಲ್ಲ, ಈ ಪಂಜಾಬ್ ಹರಿಯಾಣ ಭಾಗದಲ್ಲಿ ರೈತರು ನಡೆದುಕೊಂಡಂಥ ರೀತಿ, ಅಲ್ಲಿ ಬ್ಯಾರಿಕೇಡ್ಗಳ ಮೇಲೆ ಟ್ರ್ಯಾಕ್ಟರ್ಗಳನ್ನು ಹರಿಸಿದಂಥ ರೀತಿ, ಇದು ಪ್ರತಿಭಟನೆ ಸ್ವರೂಪ ಹೀಗಿರಬೇಕು ಅನ್ನೋದು ನಿಮ್ಮ ಉದ್ದೇಶನಾ? ಪ್ರತಿಭಟನೆ ನೀವು ಅನ್ಕೊಂಡಾಗ ಹೋಗ್ತಾ ಇದೆಯಾ? ಈ ಬಾರಿ ಅದಕ್ಕೋಸ್ಕರ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಿದ್ದಾರೆ, ಕಾಂಕ್ರೀಟೆಡ್ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ, ಏನಂತೀರ ಇದಕ್ಕೆ ಅಂತ? ಓಕೆ, ನೀವು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಮಾಧ್ಯಮ ದೃಷ್ಟಿಯಿಂದ ನೀವು ಕೇಳುವಂಥ ಪ್ರಶ್ನೆಗೆ ಸೂಕ್ತವಾದ ಉತ್ತರ ನಾನು ಕೊಡ್ತೀನಿ. ಯಾಕೆ ಅಂದರೆ ನಾವು ರೈತರು ನಿನ್ನೆ ಕೂಡ ತೀರ್ಮಾನ ಮಾಡಿದ್ದೀವಿ, ಶಾಂತಿಯುತವಾಗಿ ಚಳುವಳಿ ಮಾಡಬೇಕು, ಸರ್ಕಾರದ ಗಮನ ಸೆಳೆಯಬೇಕು ಅಂತೇಳಿ ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರ ಈಗಾಗಲೇ ಹರಿಯಾಣ, ಪಂಜಾಬು, ದೆಹಲಿಯ ಸುತ್ತಮುತ್ತ ಗಡಿಗಳಿಗೆ ರಸ್ತೆಗಳಿಗೆ ಗೋಡೆಯನ್ನು ಹಾಕಿ ತಂತಿ ಬೇಲಿಯನ್ನು ಹಾಕ್ತಾ ಇದ್ದಾರೆ. ಇದು ಯಾವ ದೃಷ್ಟಿ? ಇದು ಪ್ರಜಾಪ್ರಭುತ್ವ ಸರ್ಕಾರ ಅಲ್ವಾ? ಇದೇನು ಮಿಲಿಟರಿ ಸರ್ಕಾರ ಇದೆಯಾ? ಮತ್ತು ನಾವು 3 ತಿಂಗಳಿಂದನೇ ಚಳುವಳಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ಮೇಲೆ ಸರ್ಕಾರ ಯಾಕೆ ನಿನ್ನೆ ಸಭೆ ಕರೆದು ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದಾರೆ? ಮೊದಲಿಂದ ಯಾಕೆ ಮಾಡಲಿಲ್ಲ ಇವರು? ಇದು ನಮ್ಮ ಪ್ರಶ್ನೆ. ಸರ್ಕಾರ ಅಂತ ಇದ್ಮೇಲೆ ಇವರು ಚರ್ಚೆ ಮಾಡಬೇಕಾದ ಸರ್ಕಾರ ಕರ್ತವ್ಯ ಅಲ್ವಾ? ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ನಿಮ್ಮ ಉದ್ದೇಶ ಶಾಂತಿಯುತವಾದಂತಹ ಪ್ರತಿಭಟನೆ ಹೌದು, ಆದ್ರೆ ನಿಮ್ಮ ಹಾಗೇನೆ ಎಲ್ಲಾ ರೈತ ಸಂಘಟನೆಗಳು ಇದಾವ ಅಂತ? ಯಾಕಂದ್ರೆ ಹಿಂದೆ ಆಗಿದ್ದು ಎಷ್ಟು ಮಟ್ಟಿಗೆ ಅಂತಂದ್ರೆ ಕೆಂಪು ಕೋಟೆ ಮೇಲೆ ಹತ್ತಾರೆ. ಸ್ವಂತ ರೈತರು ಇರಬೇಕಾದ್ರೆ, ಅವ್ರನ್ನ ತಡಿಬೇಕಾದ್ರೆ ಇಂಥ ಪ್ರೊಟೆಕ್ಷನ್ ಬೇಕಾಗುತ್ತೆ ಅಂತ ಅನ್ಸುತ್ತಾ? ಮೇ ಬಿ ಅಂಥವ್ರನ್ನ ಸ್ವಲ್ಪ ಹೊರಗಿಟ್ರೆ ಇದು ಶಾಂತಿಯುತವಾಗಿರುತ್ತೆ ಅಂತ ನಿಮ್ಮಂತ ನಾಯಕರಿದ್ರೆ? ಖಂಡಿತ ಸರ್, ನಮ್ಮ ಸಂಘಟನೆಯಲ್ಲಿ 200ಕ್ಕೂ ಹೆಚ್ಚು ಸಂಘಟನೆಗಳು ದೇಶಾದ್ಯಂತ ಇದ್ದಾವೆ. ಇದು ನಮ್ಮ ರಾಜಕೀಯೇತರ ಸಂಘಟನೆ, ಯಾವುದೇ ರಾಜಕೀಯ ಪಕ್ಷದವ್ರ ಸಂಘಟನೆ ಒಳಗಡೆ ಇಲ್ಲ. ರಾಜಕೀಯೇತರವಾಗಿ ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸಂಘಟನೆಗಳೇ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ನಾನ್ ಪೊಲಿಟಿಕಲ್ ಸಂಯುಕ್ತ ಕಿಸಾನ್ ಮೋರ್ಚಾ ಅಂತ ಕೆಲಸ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಯಾರು ಕೂಡ ಶಾಂತಿಯುತವಾಗಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಇದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ಚಳುವಳಿನ ಶಾಂತಿಯುತವಾಗಿ ಮಾಡ್ತೀವಿ, ಅದರಲ್ಲೇನು ಬೇರೆ ಭಿನ್ನಾಭಿಪ್ರಾಯ ಇಲ್ಲ. ಕಳೆದಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ ಅದು ನಾವು ಜವಾಬ್ದಾರಲ್ಲ, ರೈತ ಸಂಘಟನೆಗಳು ಜವಾಬ್ದಾರಲ್ಲ, ಅದು ಪೊಲೀಸ್ನವರ ವಿಫಲತೆ ಅಂತ ಕಾಣ್ತದೆ. ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗಲೂ ಕೂಡ ನಾವು ದೆಹಲಿಗೆ ಬರುವಾಗ ನಮ್ಮ ರೈತರು ಭೂಪಾಲ್ ನಿಲ್ದಾಣದಲ್ಲಿ ಬಂಧನ ಮಾಡಿದ್ದಾರೆ. ಅವರೆಲ್ಲ ಇವತ್ತು ಪೊಲೀಸ್ನವರು ದೆಹಲಿಗೆ ಹೋಗಲಿಕ್ಕೆ ಬಿಡೋಲ್ಲ ಅಂತೇಳಿ ಉಜ್ಜಯಿನಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸ್ನವ್ರ ಸಂಪರ್ಕದಲ್ಲಿ. ಈಗ ನಮ್ಮ ರೈತರೆಲ್ಲ ಉಜ್ಜಯಿನಿನಲ್ಲಿದ್ದಾರೆ. ಅಲ್ಲಿ ಉಜ್ಜಯಿನಿಯಲ್ಲಿ ಕೆಲವೊಂದು ಕಾರ್ಯಕರ್ತರು ಬಂದು, ನಮ್ಮ ರೈತರು ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು ಬಂದು ರೈತರಿಗೆ ಸೇವೆ ಮಾಡ್ತೀವಿ ಅಂತ ಬರ್ತಾ ಇದ್ದಾರೆ. ಅಲ್ಲಿ ಪೊಲೀಸ್ನವರು ಮತ್ತು ಸ್ಥಳೀಯ ಕಾರ್ಯಕರ್ತರಿಗೆ ಜಗಳ ಆಗ್ತಾ ಇದೆ. ಅದು ಕೂಡ ಈಗ ಬಂದಂಥ ಸುದ್ದಿ. ಆ ಹಿನ್ನೆಲೆಯಲ್ಲಿ ನಾವು ರೈತರು ಯಾವತ್ತೂ ಕೂಡ ತಾಳ್ಮೆಯಾಗಿ ಶಾಂತಿಯುತವಾಗಿ ನಮ್ಮ ಸಮಸ್ಯೆಯನ್ನು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಸಿದ್ಧವಾಗಿದ್ದೀವಿ. ಶಾಂತಕುಮಾರ್ ಅವರೇ, ನಾವು ಗಮನಿಸ್ತಾ ಇದ್ದೀವಿ ದೆಹಲಿಯ ಪ್ರವೇಶಕ್ಕೆ ಅಲ್ಲಿ ಸಂಪೂರ್ಣವಾಗಿ ನಿರ್ಬಂಧವನ್ನು ವಿಧಿಸಲಾಗಿರುವಂಥದ್ದು. ಆದರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಟ್ರ್ಯಾಕ್ಟರ್ಗಳಾಗಮಿಸ್ತಾ ಇದ್ದಾವೆ, ಜೊತೆಗೆ ಗೂಡ್ಸ್ ವಾಹನಗಳ ಮುಖಾಂತರ ಕೂಡ ರೈತರು ಅಲ್ಲಿಗೆ ಬರ್ತಾ ಇದ್ದಾರೆ. ನೀವು ದೆಹಲಿಯ ಒಳಗೆ ಹೋಗುವಂಥ ಪ್ರಯತ್ನ ಏನಾದರೂ ಆಗುತ್ತಾ? ನೀವು ಸದ್ಯಕ್ಕೆ ಯಾವ ಜಾಗದಲ್ಲಿ ಇದ್ದೀರಾ? ಅಲ್ಲಿನ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿದೆ? ನಾನು ಕೂಡ ನಿನ್ನೆ 10-11 ಗಂಟೆಗೆ ಸಭೆ ಮುಗಿಸಿ ಮತ್ತೆ ನಾವು ಸಂಯುಕ್ತ ಕಿಸಾನ್ ಮೋರ್ಚಾ ನಾನ್ ಪೊಲಿಟಿಕಲ್ ಮುಖಂಡರ ಸಭೆ ಮುಗಿಸಿ ರಾತ್ರಿ 2:30 ಗಂಟೆಗೆ ಅಲ್ಲಿಂದ ಚಂಡೀಗಢದಿಂದ ಹೊರಟು ದೆಹಲಿಗೆ ಈಗ ತಾನೇ ತಲುಪಿದ್ದೀನಿ. ದೆಹಲಿಗೆ ನಮ್ಮ ರೈತರು ನೋಡಬೇಕು ಅಂತೇಳಿ ಇಲ್ಲೂ ಕೂಡ ಕರ್ನಾಟಕದಿಂದ ಬಂದಂಥ ಕೆಲವೊಂದು ರೈತರನ್ನು ಏರ್ಪೋರ್ಟಲ್ಲೇ ಬಂಧನ ಮಾಡಿದ್ದಾರೆ. ಇನ್ನೊಂದು ಕೆಲವು ರೈತರನ್ನ ಬೇರೆ ಕಡೆ ಇಟ್ಟಿದ್ದಾರೆ ಡೆಲ್ಲಿನಲ್ಲಿ. ಈ ರೀತಿ ಆಗ್ತಾಯಿದೆ. ಬಂದಂಥ ತಂಡದ ರೈತರನ್ನು ಬೇರೆ ಬೇರೆ ಕಡೆ ಬಂಧನ ಮಾಡ್ತಾ ಇದ್ದಾರೆ, ಅಂದರೆ ಹೊಸಕ್ಕೆ ತಗೋತಾ ಇದ್ದಾರೆ. ಇದು ಸರಿಯಾದಂಥ ಕ್ರಮ ಅಲ್ಲ. ಒಂದು ಜೊತೆಗೆ ಈಗಾಗಲೇ ನಾವು ನಿಶ್ಚಯ ಮಾಡಿದ್ದೀವಿ, ಭಾರತದ ದೇಶದ ಎಲ್ಲ ರೈತ ಸಂಘಟನೆಗಳು
ದೆಹಲಿ ಚಲೋ ಮಾಡಬೇಕು, ಟ್ಯಾಕ್ಟ್ರ್ ಚಲೋ ಮಾಡಬೇಕು ಅಂತೇಳಿ ಲಕ್ಷಾಂತರ, ಕೇವಲ ಸಾವಿರಾರು ಸಂಖ್ಯೆಯಲ್ಲ ಲಕ್ಷಾಂತರ ರೈತರು ದೆಹಲಿ ಕಡೆ ಬರ್ತಾ ಇದ್ದೀವಿ. ಸರ್ಕಾರಕ್ಕೆ ಇನ್ನೂ ಕಾಲಾವಕಾಶ ಇದೆ. ಸರ್ಕಾರ ನಿರ್ಧಾರ ತಗೊಳ್ಬೇಕು. ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನನ್ನು ಜಾರಿಗೆ ತರಬೇಕು. ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರ ಬೆಲೆ ನಿಗದಿ ಆಗಬೇಕು ಮತ್ತು ಏನು ರೈತರ ಸಾಲ ಮನ್ನಾ ಆಗಬೇಕು. ಇದು ನಮ್ಮ ಬೇಡಿಕೆಯಾಗಿದೆ. ಈ ವಿಚಾರದ ಬಗ್ಗೆ ಸರ್ಕಾರ ನಿರ್ಧಾರವನ್ನು ನಾವು ಕಾದು ನೋಡ್ತೀವಿ. ಈಗ ನೀವೇನು ಹೊರಟಿದ್ದೀರಾ? ಇದು ಎಷ್ಟು ದಿನಗಳ ಹೋರಾಟ ಶಾಂತಕುಮಾರ್ ಅವರೇ? ಅಂದರೆ ಇವತ್ತಿನಿಂದ ಆರಂಭ ಆಗಿ ಅನಿರ್ದಿಷ್ಟಾವಧಿ ಸಾಗುತ್ತಾ ಅಥವಾ ಹೇಗೆ? ಏನಾದರೂ ಇದ್ರ ಬಗ್ಗೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಇಲ್ಲ, ನಾವು ಹೋರಾಟದಿಂದ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ಈಗಾಗಲೇ ಸಂಯುಕ್ತ ಕಿಸಾನ್ ಮೋರ್ಚಾ ನಾನ್ ಪೊಲಿಟಿಕಲ್ ತೀರ್ಮಾನ ಮಾಡಿದೆ. ನಮ್ಮ ಸಮಸ್ಯೆ ಬಗೆಹರಿಯ ತನಕ ಹೋರಾಟದಿಂದ ಹಿಂದೆ ಸರಿಯೋದೇ ಈ ಪ್ರಶ್ನೆನೇ ಇಲ್ಲ. ಹೋರಾಟ ಮುಂದುವರಿತದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಎಚ್ಚೆತ್ತುಕೋಬೇಕು. ಯಾವುದೇ ಕಾರಣಕ್ಕೂ ಚಳುವಳಿಯಿಂದ ಹಿಂದೆ ಸರಿಯಲ್ಲ ಅನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತ್ತೆ ಕೇಂದ್ರ ಸರ್ಕಾರದವ್ರು ಏನಾದರೂ ನಿಮ್ಮನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಆಗಿದೆಯಾ? ರೈತ ಸಂಘಟನೆಯವ್ರನ್ನ ಅಂದರೆ ಮತ್ತೆ ಮನವೊಲಿಸುವಂಥ ಪ್ರಯತ್ನಗಳು ಅಥವಾ ಸಂಧಾನ ಈ ರೀತಿಯಾದಂಥ ಪ್ರಯತ್ನಗಳೇನಾದರೂ ಆಗ್ತಾ ಇದೆಯಾ ಹೇಗೆ ಅಂತ? ಇಲ್ಲ, ನಿನ್ನೆ 11 ಗಂಟೆಯಲ್ಲಿ ಮುಕ್ತಾಯ ಆಯಿತು. ನಾವು ಕೊನೆ ಅಂತಿಮವಾಗಿ ಹೇಳಿ ಬಂದ್ವಿ, ನೀವು ಸರ್ಕಾರ ನಿರ್ಧಾರ ನಿಮ್ಮ ಕೈನಲ್ಲಿದೆ. ಸರ್ಕಾರ ನಾವು ಕಮಿಟಿ ಮಾಡ್ತೀವಿ, ತಜ್ಞರ ಸಮಿತಿ ಮಾಡ್ತೀವಿ, ನಿಮ್ಮನ್ನೆಲ್ಲ ಸಮಿತಿ ಮೆಂಬರ್ ಮಾಡ್ತೀವಿ, ನೀವೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ಒಂದು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತೆಲ್ಲ ಹೇಳಿದ್ರು. ನಾವು ಈಗಾಗಲೇ 1.5 ವರ್ಷದಿಂದ ಪ್ರಧಾನಿಗಳಿಗೆ ನಿಮಗೆ ಅಧಿಕಾರ ಅವಕಾಶ ಕೊಟ್ಟಿದ್ದೀವಿ. 1.5 ವರ್ಷದಿಂದ ನೀವು ಮಾಡಿಲ್ಲ. ಈಗಲೂ ಕೂಡ ನೀವು ಕಮಿಟಿ ಮಾಡಿ ತ್ಯಾಪಿ ಹಾಕೋಂಥ ಕೆಲಸ ಮಾಡಲಿಕ್ಕೆ ನಾವು ಒಪ್ಪೋದಿಲ್ಲ. ನಮ್ಮ ಸಮಸ್ಯೆಗೆ ಇವತ್ತಿನ ನಿರ್ಧಾರ ಪ್ರಕಟಿಸಿ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನನ್ನು ಜಾರಿ ಮಾಡ್ತೀವಿ ಅನ್ನುವಂಥ ಆದೇಶ ಮಾಡಿ ನಾವು ಚಳುವಳಿಯ ಬಗ್ಗೆ ಯೋಚನೆ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಚಳುವಳಿಯಿಂದ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ ಅನ್ನುವಂಥ ಮಾತನ್ನು ನಾವು ಕಡಾಖಂಡಿತವಾಗಿ ಹೇಳ್ತೀವಿ. ಸಾಲ ಮನ್ನಾ ವಿಚಾರದಲ್ಲೂ ಕೂಡ ನಿರ್ಧಾರ ಪ್ರಕಟಿಸಬೇಕು ಅನ್ನುವಂಥ ವಿಚಾರ ಹೇಳಿದ್ದೀವಿ. ರೈತರಿಗೆ ಪೆನ್ಷನ್ ಕೊಡಬೇಕು, ಮಾಸಿಕ ಪಿಂಚಣಿ ಯೋಜನೆ ಜಾರಿ ತರಬೇಕು ಅಂತ ಹೇಳಿದ್ದೀವಿ. ಎಲ್ಲ ವಿಚಾರಗಳ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆದಿದ್ದೀವಿ. ಸ್ಪಷ್ಟವಾದಂಥ ನಿರ್ಧಾರವನ್ನು ಪ್ರಕಟಿಸಬೇಕು ಅನ್ನುವಂಥ ಒತ್ತಾಯವನ್ನು ತಂದಿದ್ದೇವೆ.